Hi viewers, welcome back to our channel. Levels of teaching. There are three levels of teaching. First one memory level, and second one understanding level, and third one reflective level. Here more levels of teaching ಇದೆ. Memory level, understanding level, and reflective level. So first one memory level ಅಂದ್ರೆ this is the first and basic level of learning. Here the learners just remember facts, information and formulas. So memory level ಅಲ್ಲಿ ಇದು ಕಲಿಕೆಯ ಮೊದಲ ಮತ್ತು ಮೂಲಭೂತ ಹಂತ. ಇಲ್ಲಿ ಲರ್ನರ್ಸ್ ಅಂದ್ರೆ ಕಲಿಯುವವರು ನೆನಪು ಮಾಡ್ಕೊಳ್ಳೋದು, ಜಸ್ಟ್ ಫ್ಯಾಕ್ಟ್ಸ್ ನ ನೆನಪು ಮಾಡ್ಕೊಳ್ಳೋದು ಮತ್ತು ಮಾಹಿತಿಯನ್ನು ಕೂಡ ನೆನಪಿಟ್ಕೊಳ್ಳೋದು ಅಥವಾ ಸೂತ್ರಗಳನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಲೆವೆಲ್ ಇದು. ಸೊ ಇದು ಮೆಮರಿ ಲೆವೆಲ್. ಸೆಕೆಂಡ್ ಒನ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಸೊ at this level the learner understands the meaning of what they learned. They can explain in their own words. So ಈ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಒಳಗ ಕಲಿಯುವವರು ತಾವು ಕಲಿತಿದ್ದರ ಅರ್ಥವನ್ನು ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ಅವರು ಅದನ್ನು ತಮ್ಮದೇ ಆದ ಮಾತುಗಳಲ್ಲಿ ಕೂಡ ವಿವರಿಸಬಹುದು. ಸೊ ಇದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಹಾಗೆ ಥರ್ಡ್ ಒನ್ ರಿಫ್ಲೆಕ್ಟಿವ್ ಲೆವೆಲ್ ಅಂದ್ರೆ ಪ್ರತಿಫಲಿತ ಮಟ್ಟದಲ್ಲಿ ಇದು ಮೀನಿಂಗ್ ಏನು ಹೇಳ್ತಾರೆ ಅಂದ್ರೆ ದಿಸ್ ಇಸ್ ದಿ ಹೈಯರ್ ಲೆವೆಲ್ ಆಫ್ ಥಿಂಕಿಂಗ್. ದ ಲರ್ನರ್ ಥಿಂಕ್ಸ್ ಕ್ವಿಕ್, think deeply, analyzes and connects ideas. They can form opinions or judge things based on knowledge. So ಇದು ಉನ್ನತ ಮಟ್ಟದ ಚಿಂತನೆ. ಇಲ್ಲಿ ಲರ್ನರ್ಸ್ ಆಳವಾಗಿ ಯೋಚನೆ ಮಾಡ್ತಾರ ಅಥವಾ ಅನಲೈಸ್ ಮಾಡ್ತಾರ, ಅಂದ್ರೆ ವಿಶ್ಲೇಷಣೆ ಮಾಡ್ತಾರ ಮತ್ತು ವಿಚಾರಗಳನ್ನು ಕನೆಕ್ಟ್ ಮಾಡೋದ್ರ ಜೊತೆಗೆ ಇಲ್ಲಿ ತಮ್ಮ ಅವರು ಜ್ಞಾನದ ಮೇಲೆ ಅಭಿಪ್ರಾಯಗಳನ್ನು ರೂಪಿಸಬಹುದು ಅಥವಾ ವಿಷಯಗಳನ್ನು ನಿರ್ಣಯಿಸುತ್ತಾರೆ. ಅಂದ್ರೆ ಜಡ್ಜ್ ಥಿಂಗ್ಸ್ ಬೇಸ್ಡ್ ಆನ್ ನಾಲೆಜ್. ಸೊ ಇದು ಲೆವೆಲ್ಸ್ ಆಫ್ ಟೀಚಿಂಗ್. ಥ್ಯಾಂಕ್ ಯು.